ಒಂದೂರಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಅವನ ಹತ್ರ ಒಂದು ಹಳೆ ಡೈರಿ ಇರುತ್ತೆ. ಆ ಡೈರಿಯಲ್ಲಿ ಊರಿನ ಪ್ರತಿಯೊಬ್ರು ಹೇಗ್ ಬದುಕ್ಬೋದು ಅಂತ ಆ ಯಜಮಾನನೇ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ದಿಟ್ಟಿರ್ತಾನೆ. ಈ ನಿಯಮಗಳು ಹೆಂಗಿರುತ್ತಂದ್ರೆ, ಯಜಮಾನನ್ ಮನೆ ಮುಂದೆ ಯಾರು ಕಾಲಿಗೆ ಚಪ್ಪಲಿ ಹಾಕೊಂಡು ನಡಿಬಾರ್ದು, ಯಾರಿಗೆ ಎಷ್ಟೇ ಹಸುವಾದ್ರೂ ಊರಿನ ಕೆರೆಯಿಂದ ಒಂದು ಹನಿ ನೀರು ಕೂಡ ಮುಟ್ಟಬಾರ್ದು. ಇನ್ನು ಕೆಲವರಂತೂ ಇಡೀ ಜನ್ಮ ಪೂರ್ತಿ ಕೇವಲ ಗುಲಾಮರಾಗಿ ಉಳಿಬೇಕು ಅನ್ನೋದು ಆ ಯಜಮಾನನೇ ಬರ್ದಿಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ತಲಾಂತರದಿಂದ ಆ ಊರಿನ ಜನ ಹೆದರ್ಕೊಂಡೆ ಆ ಡೈರಿಯ ನಿಯಮಗಳನ್ನ ಪಾಲಿಸ್ತಾ ಇರ್ತಾರೆ. ಯಾಕೆಂದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ ದೈವದ್ರೋಹ ಅನ್ನೋ ಭಯ ಅವರಲ್ಲಿರುತ್ತೆ. ಆದ್ರೆ ಒಂದಿನ ಆ ಊರಿಗೆ ಒಬ್ಬ ಕ್ರಾಂತಿಕಾರಿ ನಾಯಕ ಬರ್ತಾನೆ. ಆ ಪುಸ್ತಕ ಬರೆದಿದ್ದು ದೇವರಲ್ಲ, ನಿಮ್ಮನ್ನ ಗುಲಾಮರನ್ನಾಗಿ ಇಡೋಕೆ ಒಬ್ಬ ಮನುಷ್ಯ ಮಾಡಿದ ಸಂಚು ಇದು ಅಂತ ಆತ ಜನರಿಗೆಲ್ಲ ಅರ್ಥ ಮಾಡಿಸ್ತಾನೆ. ಅಷ್ಟೇ, ಆ ರಾತ್ರಿ ಇಡೀ ಊರಿನ ಜನ ಜಾಗೃತರಾಗ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಆ ಯಜಮಾನನ ಕಣ್ಣೆದುರೆ ಆ ಹಳೆಯ ಡೈರಿಯನ್ನು ಅಗ್ನಿಕುಂಡಕ್ಕೆ ಎಸ್ತಾಕ್ತಾರೆ. ಆ ಪುಸ್ತಕ ಬೆಂದು ಬೂದಿ ಆಗುತ್ತಾ ಇದ್ರೆ ಇಷ್ಟು ದಿನ ನರಳುತ್ತಾ ಇದ್ದ ಜನರ ಮುಖದಲ್ಲಿ ಸ್ವಾತಂತ್ರ್ಯದ ಬೆಳಕು ಕಾಣಿಸುತ್ತೆ. ಇದು ಕೇವಲ ಒಂದು ಕಾಲ್ಪನಿಕ ಕಥೆ ಅಷ್ಟೇ ಅನ್ಸ್ಬೋದು, ಆದರೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ನಮ್ಮ ದೇಶದಲ್ಲೂ ಇದೇ ತರ ಒಂದು ಘಟನೆ ನಡೆದಿತ್ತು. ಸಾವಿರಾರು ವರ್ಷಗಳಿಂದ ಕೋಟ್ಯಂತರ ಜನರನ್ನ ಕತ್ಲಲ್ಲಿಟ್ಟಿದ್ದ, ಅಸಮಾನತೆಯನ್ನೇ ಧರ್ಮ ಅಂತ ಸಾರಿದ ಹಳೆಯ ನಿಯಮಗಳ ಪುಸ್ತಕವನ್ನೇ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಸುಟ್ಟು ಬೂದಿ ಮಾಡಲಾಯಿತು. ಯಾಕಂದ್ರೆ ಇವತ್ತಿಗೂ ನಮ್ಮ ಸುತ್ತಮುತ್ತ ನಡೀತಿರೋ ತಾರತಮ್ಯಗಳು ಆ ಹಳೆಯ ವಿಷಕಾರಿ ಸಿದ್ಧಾಂತದ ಭಾಗಗಳೇ ಆಗಿದೆ. 1927 ಮಹಾರಾಷ್ಟ್ರದ ಕೊಂಕಣ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಅವ್ರು ಯಾವುದೋ ಹಬ್ಬ ಅಥವಾ ಜಾತ್ರೆಗೆ ಬಂದಿರಲಿಲ್ಲ. ಎಲ್ಲರ ಕಣ್ಣೆದುರೆ ಹಿಂದೂ ಧರ್ಮ ಗ್ರಂಥವಾದ ಮನುಸ್ಮೃತಿ ಎಂಬ ಪುಸ್ತಕಕ್ಕೆ ಬೆಂಕಿ ಹಚ್ಚಲು ಬಂದಿರ್ತಾರೆ. ಇವತ್ತಿಗೂ ಆ ದಿನವನ್ನ ಮನುಸ್ಮೃತಿ ದಹನ ದಿವಸ ಅಂತ ಆಚರಿಸಲಾಗುತ್ತೆ. ಆದರೆ ಒಂದು ಧರ್ಮ ಗ್ರಂಥವನ್ನೇ ಸುಡುವಷ್ಟು ದೊಡ್ಡ ನಿರ್ಧಾರ ಯಾಕೆ ತೆಗೆದುಕೊಂಡ್ರು? ಆ ಬೆಂಕಿ ಹಚ್ಚಿದ್ದು ಯಾರು? ಅದರ ಹಿಂದೆ ಇದ್ದ ನಿಜವಾದ ಕಾರಣ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಕಥೆಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ಇವನೇನು ಈ ಪುಸ್ತಕಗಳನ್ನೆಲ್ಲ ಓದಿ ವಿಡಿಯೋ ಮಾಡ್ತಾ ಇದ್ದಾನ ಅಥವಾ ಯಾರೋ ಹೇಳಿದ್ದನ್ನ ಇಂಟರ್ನೆಟ್ ಅಲ್ಲಿ ಇರೋದನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾನ ಅಂತ ನಿಮ್ಗೆ ಅನಿಸ್ಬೋದು. ಕನ್ನಡಕ್ಕೆ ಅನುವಾದ ಆಗಿರುವಂತ ಕೆಲವೊಂದು ಪುಸ್ತಕಗಳಿದೆ, ಅದನ್ನ ಓದಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಕೆಲವೊಂದು ಪುಸ್ತಕ ಅಂದ್ರೆ ಮನುಸ್ಮೃತಿ, ಸಮಾಜ ಪುಸ್ತಕಾಲಯ ಧಾರವಾಡ ಅವ್ರದ್ದು. ಇದರ ಅನುವಾದಕರು ಬಂದು ಶೇಷ ನವರತ್ನ ಅಂತ. ಸೊ ಇದು ಮನುಸ್ಮೃತಿ ಸಮಾಜ ಪುಸ್ತಕಾಲಯ ಧಾರವಾಡ ಅವ್ರದ್ದು. ಇನ್ನೊಂದು ಪುಸ್ತಕ ಮನುಸ್ಮೃತಿ ಸಂಸ್ಕೃತ ಮೂಲ ಅನುವಾದ ತಾತ್ಪರ್ಯ ಸಹಿತ, ಪರಿಷ್ಕರಣೆ ಮಾಡಿರೋರು ವಿದ್ವಾನ್ ಶ್ರೀವತ್ಸ ಆಚಾರ್ಯ. ಸೊ ಇದರ ಪ್ರಕಾಶನ ಬಂದು ಕಾವ್ಯಶ್ರೀ ಪ್ರಕಾಶನ, ಮೈಸೂರು. ಸೊ ಇದು ಇನ್ನೊಂದು ಪುಸ್ತಕ. ಮತ್ತೊಂದು ಮನುಸ್ಮೃತಿ, ಇದರ ಪಬ್ಲಿಕೇಶನ್ ಬಂದು ಪ್ರಗತಿ ಪಬ್ಲಿಕೇಶನ್ ಅವರು. ಇದರ ಲೇಖಕರು ಪ್ರಭಾಕರ್ ಶಾಸ್ತ್ರಿ ಅವರು. ಸೊ ಮನುಸ್ಮೃತಿ ಪ್ರಗತಿ ಪಬ್ಲಿಕೇಶನ್ ಇಂದ ಲೇಖಕರು ಪ್ರಭಾಕರ್ ಶಾಸ್ತ್ರಿ ಅವರು. ಇನ್ನೊಂದು ಪುಸ್ತಕ ಮನುಸ್ಮೃತಿ, ಒಂದು ವಿಶಿಷ್ಟ ಕೃತಿ. ಇದನ್ನ ಬರೆದಿರೋರು ಡಾಕ್ಟರ್ ಬಿ ಭಾಸ್ಕರ್ ರಾವ್ ಅವರು. ಇದರ ಪಬ್ಲಿಕೇಶನ್ಸ್ ಬಂದು ಸಾಹಿತ್ಯ ಪ್ರಕಾಶನ ಅವ್ರದ್ದು, ಹುಬ್ಬಳ್ಳಿ. ಸೊ ಮನುಸ್ಮೃತಿ ಒಂದು ವಿಶಿಷ್ಟ ಕೃತಿ, ಡಾಕ್ಟರ್ ಬಿ ಭಾಸ್ಕರ್ ರಾವ್. ಇನ್ನೊಂದು ಅಂಬೇಡ್ಕರ್ ದೃಷ್ಟಿಯಲ್ಲಿ ಮನು. ಇದನ್ನ ಬರೆದಿರೋರು ಕೆ ಮಾಯಿಗೌಡ ಅವರು. ಇದನ್ನ ಪಬ್ಲಿಷ್ ಮಾಡಿರೋದು ಸ್ವಪ್ನ ಬುಕ್ ಹೌಸ್, ಬೆಂಗಳೂರು. ಸೊ ಅಂಬೇಡ್ಕರ್ ದೃಷ್ಟಿಯಲ್ಲಿ ಮನು, ಲೇಖಕರು ಕೆ ಮಾಯಿಗೌಡ. ಈ ಎಲ್ಲ ಪುಸ್ತಕಗಳನ್ನ ಓದಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಕನ್ಸೈಸ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. भाइयों और बहनों, वैसे तो जन्म से मैं ब्राह्मण हूँ, लेकिन मनुस्मृति के सिद्धांतों का स्पष्ट निंदक हूँ। वो प्रतीक धर्म का नहीं, बल्कि भेदभाव, क्रूरता और अन्याय का प्रतीक है। मेरा तो प्रस्ताव है कि पीढ़ी दर पीढ़ी चले आ रहे दुखों की जड़ का, मनुस्मृति का खुलेआम दहन किया जाए।
शरणं गच्छामि 1927ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹತ್ ಸತ್ಯಾಗ್ರಹ ಎಂಬ ಹೋರಾಟವನ್ನು ಆರಂಭಿಸ್ತಾರೆ. ಆ ಕಾಲದಲ್ಲಿ ದಲಿತರನ್ನು ತುಂಬಾ ತಾರತಮ್ಯದಿಂದ ನೋಡಲಾಗ್ತಿತ್ತು. ಸಾರ್ವಜನಿಕ ಸ್ಥಳಗಳಿಗೂ ಅವರನ್ನು ಬಿಡುತ್ತಿರಲಿಲ್ಲ. ಸಾಮಾನ್ಯ ಜನರಿಗೆ ಸಿಗುವ ಮೂಲಭೂತ ಹಕ್ಕುಗಳಿಗೆ ಅವರಿಗೆ ಇರಲಿಲ್ಲ. ಈ ಅನ್ಯಾಯದ ವಿರುದ್ಧವೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೋರಾಟ ಕೇಳಿತಾರೆ. ಈ ಹೋರಾಟದ ಮುಖ್ಯ ಉದ್ದೇಶ ಎರಡು. ಮೊದಲನೇದು, ಎಲ್ಲರೂ ಬಳಸುವ ಮಹಾಡ್ನ ಚೌದಾರ್ ಕೆರೆಯಿಂದ ದಲಿತರು ನೀರು ತೆಗೆದುಕೊಳ್ಳುವ ಹಕ್ಕು ಪಡೆಯಬೇಕು ಅನ್ನೋದು. ಎರಡನೇದು, ದೇವಾಲಯಗಳಿಗೆ ಹೋಗುವ ಹಕ್ಕು ಎಲ್ಲರಿಗೂ ಸಮಾನವಾಗಿರಬೇಕು, ಜಾತಿಯ ಹೆಸರಲ್ಲಿ ಯಾರನ್ನು ತಡೆಯಬಾರದು ಅನ್ನೋದು. ಈ ಎರಡು ಬೇಡಿಕೆಗಳಿಗಾಗಿ ಸಾವಿರಾರು ಜನರು ಅಂಬೇಡ್ಕರ್ ಅವರ ಜೊತೆ ನಿಂತು ಹೋರಾಟಕ್ಕೆ ಮುಂದಾಗ್ತಾರೆ. ಸರಳವಾಗಿ ಹೇಳಬೇಕಂದ್ರೆ, ಯಾವುದೇ ವ್ಯಕ್ತಿಯನ್ನು ಜಾತಿಯ ಹೆಸರಿನಲ್ಲಿ ಕೀಳಾಗಿ ಕಾಣಬಾರ್ದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು ಎಂಬುದು ಈ ಸತ್ಯಾಗ್ರಹದ ಮೂಲ ಸಂದೇಶವಾಗಿತ್ತು. ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆ ಜಿಲ್ಲಾಧಿಕಾರಿಗಳು ಎಲ್ರಿಗೂ ಆ ಸ್ಥಳವನ್ನು ಬಳಸುವ ಹಕ್ಕಿದೆ ಅಂತ ಅಧಿಕೃತ ಆದೇಶವನ್ನು ಹೊರಡಿಸಿರ್ತಾರೆ. ಅಂದರೆ ಕಾನೂನಿನ ಪ್ರಕಾರ ದಲಿತರು ಅಲ್ಲಿ ಹೋಗ್ಬೋದಿತ್ತು, ಆದರೆ ವಾಸ್ತವದಲ್ಲಿ ಪರಿಸ್ಥಿತಿ ಬೇರೆಯೇ ಇತ್ತು. ಮೇಲ್ಜಾತಿಯ ಕೆಲವರು ಅವರನ್ನು ದೇವಾಲಯದ ಒಳಗೆ ಬಿಡದೆ ತಡೆದು ನಿಲ್ಲಿಸ್ತಿದ್ರು. ಕಾನೂನು ಒಂದು ಕಡೆ ಇದ್ರೂ ಸಮಾಜದಲ್ಲಿ ನಡೀತಿದ್ದ ಈ ತಾರತಮ್ಯ ಅನ್ನೋದು ಇನ್ನೊಂದು ಕಡೆ ಆಳವಾಗಿ ಬೇರೂರಿತ್ತು. ಆದರೆ ಈ ಹೋರಾಟ ಶುರುವಾಗುವ ಮುಂಚೆಯೇ ಸಾಕಷ್ಟು ಅಡ್ಡಿಗಳು ಎದುರಾಗ್ತವೆ. ಸ್ಥಳೀಯ ಬ್ರಾಹ್ಮಣರು ಕೋರ್ಟ್ಗೆ ಹೋಗಿ ಕಲೆಕ್ಟರ್ ನೀಡಿದ ಆದೇಶದ ಮೇಲೆ ಸ್ಟೇ ಆರ್ಡರ್ ತಗೊಂಡ್ಬರ್ತಾರೆ. ಇದರಿಂದ ದಲಿತರಿಗೆ ಹಕ್ಕು ಸಿಗುವುದನ್ನೇ ತಡೆಯಲು ಪ್ರಯತ್ನ ಮಾಡಲಾಯಿತು. ಅಷ್ಟೇ ಅಲ್ಲ, ಪ್ರತಿಭಟನೆ ನಡೆಸಲು ಯಾವುದೇ ಸಾರ್ವಜನಿಕ ಮೈದಾನವನ್ನು ಬಳಸಲು ಅವಕಾಶ ಕೊಡಲಿಲ್ಲ. ಹೀಗಾಗಿ ಒಂದು ಕಡೆ ಕಾನೂನು ಹೋರಾಟ, ಇನ್ನೊಂದು ಕಡೆ ಸಮಾಜದ ವಿರೋಧ, ಎರಡನ್ನೂ ಎದುರಿಸುತ್ತಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸತ್ಯಾಗ್ರಹವನ್ನು ಮುಂದುವರಿಸಲು ನಿರ್ಧಾರ ಮಾಡ್ತಾರೆ. ಆದರೆ ಎಲ್ಲರೂ ವಿರೋಧ ಮಾಡಲಿಲ್ಲ. ಆ ಸಮಯದಲ್ಲಿ ಡಾಕ್ಟರ್ ಫತೇ ಖಾನ್ ಎಂಬ ಸ್ಥಳೀಯ ವ್ಯಕ್ತಿ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾರೆ. ಪ್ರತಿಭಟನೆ ನಡೆಸಲು ಎಲ್ಲಿಯೂ ಜಾಗ ಸಿಗದಿದ್ದಾಗ ಅವರು ತಮ್ಮದೇ ಖಾಸಗಿ ಜಾಗವನ್ನು ಸಭೆ ನಡೆಸಲು ನೀಡ್ತಾರೆ. ಅವರ ಈ ನಿರ್ಧಾರದಿಂದ ಸಾವಿರಾರು ಜನರು ಒಂದೆಡೆ ಸೇರಿ ತಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಯಿತು. ಈ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದ ಪ್ರತಿಯೊಬ್ಬರು ಮೊದಲು ಒಂದು ಪ್ರತಿಜ್ಞೆ ಮಾಡಬೇಕಾಗಿತ್ತು. ಇದು ಕೇವಲ ಪ್ರತಿಭಟನೆ ಅಲ್ಲ, ನಮ್ಮ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಹೋರಾಟ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರೂ ಒಟ್ಟಾಗಿ ಈ ಮಾತುಗಳನ್ನು ಹೇಳಿ ಶಪಥ ಮಾಡಿದ್ರು. ನಾನು ಹುಟ್ಟಿನ ಆಧಾರದ ಮೇಲೆ ಮನುಷ್ಯರನ್ನು ಮೇಲ್ಜಾತಿ ಕೀಳ್ಜಾತಿ ಎಂದು ವಿಭಜಿಸುವ ಚತುರ್ವರ್ಣ ವ್ಯವಸ್ಥೆಯನ್ನು ಒಪ್ಪುವುದಿಲ್ಲ. ಜಾತಿ ಭೇದಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಅಸ್ಪೃಶ್ಯತೆ ಎಂಬುದು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವ ಒಂದು ದೊಡ್ಡ ಕಳಂಕ ಎಂದು ನಾನು ನಂಬುತ್ತೇನೆ. ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ನನ್ನಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಎಂಬುದಾಗಿತ್ತು. ಆ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರತಿಭಟನೆಯ ಸ್ಥಳಕ್ಕೆ ತಲುಪುವುದೇ ಒಂದು ದೊಡ್ಡ ಸವಾಲಾಗಿತ್ತು. ಯಾಕೆಂದರೆ ಅವರ ಹೋರಾಟವನ್ನು ತಡೆಯಲು ಹಲವಾರು ಜನ ಪ್ರಯತ್ನಿಸುತ್ತಿದ್ದರು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಿದ ಅವರು ರಸ್ತೆ ಮಾರ್ಗವನ್ನು ಬಳಸದೆ ಮುಂಬೈನ ದಸ್ಗಾಂವ್ ಬಂದರಿನಿಂದ ಪದ್ಮಾವತಿ ಎಂಬ ದೋಣಿಯಲ್ಲಿ ಪ್ರಯಾಣ ಬೆಳೆಸ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಆತಂಕವೂ ಇತ್ತು. ದಾರಿಯಲ್ಲಿ ಬಸ್ ಮಾಲೀಕರು ಅಥವಾ ವಿರೋಧಿಗಳು ತಮ್ಮ ಪ್ರಯಾಣವನ್ನು ತಡಿಬಹುದು ಎಂಬ ಭಯ ಅಂಬೇಡ್ಕರ್ ಅವರಿಗಿತ್ತು. ಅದಕ್ಕಾಗಿ ಅವರು ಬಂದರಿನಿಂದ ಸಭೆಯ ಸ್ಥಳದವರೆಗೂ ಇದ್ದ ಸುಮಾರು 5 ಮೈಲಿ ದೂರವನ್ನು ಅವರು ಬಸ್ನಲ್ಲಿ ಹೋಗದೆ ತಮ್ಮ ಸಹಚರರ ಜೊತೆ ಕಾಲ್ನಡಿಗೆಯಲ್ಲೇ ಕ್ರಮಿಸ್ತಾರೆ. ಹೀಗೆ ಅನೇಕ ಅಡ್ಡಿಗಳನ್ನು ಎದುರಿಸ್ತಲೇ ಅವರು ಮಹಾಡ್ ಸತ್ಯಾಗ್ರಹದ ಸ್ಥಳವನ್ನು ತಲುಪುತ್ತಾರೆ. ಪ್ರತಿಭಟನೆಗಾಗಿ ಒಂದು ದೊಡ್ಡ ಪೆಂಡಾಲ್ ನಿರ್ಮಿಸಲಾಗಿತ್ತು. ಸಾವಿರಾರು ಜನರು ಅಲ್ಲಿ ಸೇರಿದ್ರು. ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಅತ್ಯಂತ ಪ್ರಭಾವಶಾಲಿ ಭಾಷಣವನ್ನು ಕೂಡ ಮಾಡ್ತಾರೆ. हम एक लड़ाई का ऐलान करने के लिए जमा हुए हैं और याद रखिए, हमारा उद्देश्य सिर्फ छुआछूत दूर करना ही नहीं है, बल्कि उसकी जड़ को, जाति प्रथा को ही यहां से उखाड़ फेंकना है. हम लोग कोई अमर नहीं हो जाएंगे पानी पीने से उस तालाब का, लेकिन हमारा यह कदम साबित करेगा कि हम लोग भी इंसान हैं. हमें यह सिद्धांत लागू करना है कि हिंदुस्तान में किसी भी व्यक्ति की योग्यता उसके जन्म के अनुसार नहीं, बल्कि उसके गुणों से तय होगी. यहां हम हिंदुस्तानी समाज की नई रचना करेंगे, जहां ना ही जाति प्रथा होगी और ना ही वर्ग भेद होगा. हमें यह विचार अपनाना होगा कि सभी व्यक्ति समान रूप से पैदा होते हैं और समान रूप से मरते हैं.
ಅದೇ ಪೆಂಡಾಲ್ನ ಮುಂದೆ ಮನುಸ್ಮೃತಿಯನ್ನು ದಹಿಸಲು ಒಂದು ಅಗ್ನಿಕುಂಡವನ್ನು ಸಿದ್ಧಪಡಿಸಲಾಗಿತ್ತು. ಅದರ ಸುತ್ತ 4 ಕಂಬಗಳನ್ನು ನೆಟ್ಟು ಬ್ಯಾನರ್ಗಳನ್ನು ಕಟ್ಟಿದ್ದರು. ಆ ಬ್ಯಾನರ್ಗಳ ಮೇಲೆ ಮನುಸ್ಮೃತಿ ದಹನ ಭೂಮಿ ಮತ್ತು ಅಸ್ಪರ್ಶನತೆಯನ್ನು ನಾಶ ಮಾಡಿ ಎಂಬ ಘೋಷಣೆಗಳನ್ನು ಬರೆಯಲಾಗಿತ್ತು. ಕೊನೆಗೆ 1927 ಡಿಸೆಂಬರ್ 25 ಸಾಯಂಕಾಲ ಅಲ್ಲಿ ಸೇರಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಮನುಸ್ಮೃತಿಯನ್ನು ಸಾರ್ವಜನಿಕವಾಗಿ ದಹಿಸಬೇಕು ಎಂಬ ಪ್ರಪೋಸಲ್ ಅನ್ನು ಸಭೆಯಲ್ಲಿ ಅಂಗೀಕರಿಸಲಾಯಿತು. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಕೂಡ ಇದೆ. ಈ ಪ್ರಸ್ತಾವನೆಯನ್ನು ಮಂಡಿಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಸಹೋದ್ಯೋಗಿಯಾಗಿದ್ದ ಗಂಗಾಧರ ನೀಲಕಂಠ ಸಹಸ್ರಬುದ್ಧೆ ಅವರು. ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದವರಾಗಿದ್ದರು. ನಂತರ ಈ ಪ್ರಪೋಸಲ್ಗೆ ಬೆಂಬಲ ಸೂಚಿಸಿದ್ದು ದಲಿತ ನಾಯಕ PN ರಾಜ್ಭೋಜ್ ಅವರು. ಹೀಗೆ ವಿಭಿನ್ನ ಸಮುದಾಯಗಳ ನಾಯಕರು ಸೇರಿ ಈ ಐತಿಹಾಸಿಕ ನಿರ್ಧಾರಕ್ಕೆ ಬೆಂಬಲ ನೀಡ್ತಾರೆ. चलो नष्ट करें असमानता से भरे हुए पौराणिक हिंदू धर्म ग्रंथों की सत्ता को। भाइयों और बहनों, धर्म और गुलामी एक साथ नहीं चल सकते। ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಪ್ತ ಸಹೋದ್ಯೋಗಿಯಾಗಿದ್ದ ಬಾಪು ಸಾಹೇಬ್ ಸಹಸ್ರಬುದ್ಧೆ ಮತ್ತು ಕೆಲವು ದಲಿತ ಸಾಧುಗಳು ಮುಂದೆ ಬಂದರು. ಎಲ್ಲರ ಸಮ್ಮುಖದಲ್ಲೇ ಅವರು ಮನುಸ್ಮೃತಿ ಪುಸ್ತಕವನ್ನು ಅಗ್ನಿಗೆ ಸಮರ್ಪಿಸಿದರು. ಕ್ಷಣಾರ್ಧದಲ್ಲೇ ಆ ಪುಸ್ತಕ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಹೋಯಿತು. क्षुद्रतु कार्ये दास्यं कृतभकृतमेव वा दास्यायौ वै सृष्टोऽसौ ब्राह्मण्याश्च स्वयंभुव वैश्य शूद्रो प्रयत्नेन स्वानि कर्माणि कारयेत् सौहिचितो स्वकर्मभ्य शोभयेतामिदं जगत् न स्वामिना निसृष्टोऽपि शूद्रा दास्याद् विमुच्यते निसर्गजं हिततस्य कस्तस्मात् तपोहति. ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಒಂದು ಪುಸ್ತಕವನ್ನು ಸಾರ್ವಜನಿಕವಾಗಿ ಸುಡುವಷ್ಟು ದೊಡ್ಡ ನಿರ್ಧಾರ ಯಾಕೆ ತೆಗೆದುಕೊಳ್ಳಲಾಯಿತು? ಮನುಸ್ಮೃತಿಯಲ್ಲಿ ಅಂತಹದ್ದೇನಿತ್ತು? ಅದರ ವಿರುದ್ಧ ಇಷ್ಟೊಂದು ಆಕ್ರೋಶ ಆದರೂ ಏನಕ್ಕೆ ವ್ಯಕ್ತವಾಯಿತು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕಾದ್ರೆ ಮೊದಲು ಮನುಸ್ಮೃತಿ ಅಂದ್ರೇನು, ಅದು ಯಾವ ರೀತಿಯ ಗ್ರಂಥ ಮತ್ತು ಅದರಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಮನುಸ್ಮೃತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮನುಸ್ಮೃತಿ ಹಿಂದೂ ಧರ್ಮದ ಅತ್ಯಂತ ಹಳೆಯ ಧರ್ಮಶಾಸ್ತ್ರಗಳಲ್ಲಿ ಒಂದಾಗಿದೆ. ಇದನ್ನು ಮಾನವ ಧರ್ಮಶಾಸ್ತ್ರ ಎಂದು ಕರೆಯಲಾಗುತ್ತೆ. ಇತಿಹಾಸಕಾರರ ಪ್ರಕಾರ ಈ ಗ್ರಂಥವು ಸುಮಾರು ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರ ನಡುವಿನ ಅವಧಿಯಲ್ಲಿ ರಚನೆಯಾಗಿರಬಹುದು ಅಥವಾ ಸಂಕಲನಗೊಂಡಿರಬಹುದು ಎಂಬುದಾಗಿದೆ. ಈ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಜೀವನ ನಡೆಸಬೇಕು, ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಮತ್ತು ಅವನ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಹಲವು ನಿಯಮಗಳನ್ನು ವಿವರಿಸಲಾಗಿದೆ. ವಿಶೇಷವಾಗಿ ಆ ಕಾಲದ ವರ್ಣ ವ್ಯವಸ್ಥೆಯ ಪ್ರಕಾರ ಬೇರೆ ಬೇರೆ ವರ್ಗದ ಜನರು ಯಾವ ರೀತಿಯ ಜೀವನ ನಡೆಸಬೇಕು ಎಂಬುದನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮನುಸ್ಮೃತಿಯನ್ನು ಒಟ್ಟು 12 ಅಧ್ಯಾಯಗಳಲ್ಲಿ ಬರೆಯಲಾಗಿದೆ. ಇದರಲ್ಲಿ ಸುಮಾರು 2694 ಶ್ಲೋಕಗಳಿದ್ದು ಹಲವು ಶತಮಾನಗಳ ಕಾಲ ಸಮಾಜ ಮತ್ತು ಧಾರ್ಮಿಕ ಚರ್ಚೆಗಳಲ್ಲಿ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿತ್ತು. ಮೊದಲನೇ ಅಧ್ಯಾಯ ಸೃಷ್ಟಿಯ ಆರಂಭ, 4 ಯುಗಗಳು, ವರ್ಣ ವ್ಯವಸ್ಥೆ ಮತ್ತು ಬ್ರಾಹ್ಮಣರ ವಿಶೇಷ ಸ್ಥಾನದ ಬಗ್ಗೆ ಹೇಳುತ್ತೆ. ಎರಡನೇ ಅಧ್ಯಾಯ ಬ್ರಹ್ಮಚರ್ಯ, ಆಶ್ರಮ ಮತ್ತು ಗುರು ಅಥವಾ ಯಜಮಾನನ ಸೇವೆಗೆ ಮೀಸಲಾಗಿದೆ. ಮೂರನೇ ಅಧ್ಯಾಯ ಮದುವೆಯ ವಿಧಗಳು ಮತ್ತು ಶ್ರಾದ್ದಾದಂತಹ ಅಂದರೆ ಪೂರ್ವಜರ ಸ್ಮರಣೆಯ ಪದ್ಧತಿಗಳ ಬಗ್ಗೆ ಇದೆ. 4ನೇ ಅಧ್ಯಾಯ ಗೃಹಸ್ಥಾಶ್ರಮದ ಕರ್ತವ್ಯಗಳು ಮತ್ತು ಆಹಾರದ ನಿಯಮಗಳು ಮತ್ತು 21 ರೀತಿಯ ನರಕಗಳ ಬಗ್ಗೆ ತಿಳಿಸುತ್ತೆ. 5ನೇ ಅಧ್ಯಾಯ ಮಹಿಳೆಯರ ಕರ್ತವ್ಯಗಳು ಮತ್ತು ಪ್ಯೂರಿಟಿ ಅಂದರೆ ಶುಚಿತ್ವದ ನಿಯಮಗಳನ್ನು ವಿವರಿಸುತ್ತೆ. 6ನೇ ಅಧ್ಯಾಯ ಒಬ್ಬ ಸನ್ಯಾಸಿ ಆದವನಿಗೆ ಅವನ ಜೀವನ ಶೈಲಿ ಮತ್ತು ಅವನ ಕರ್ತವ್ಯಗಳು ಹೇಗಿರಬೇಕು ಅನ್ನೋದನ್ನು ಈ 6ನೇ ಅಧ್ಯಾಯ ವಿವರಿಸುತ್ತೆ. 7ನೇ ಅಧ್ಯಾಯ ಒಬ್ಬ ರಾಜನು ತನ್ನ ರಾಜ್ಯವನ್ನು ಹೇಗೆ ಆಳಬೇಕು ಎಂಬ ಕರ್ತವ್ಯಗಳನ್ನು ಈ 7ನೇ ಅಧ್ಯಾಯದಲ್ಲಿ ತಿಳಿಸಲಾಗುತ್ತೆ. ಹಾಗೆ 8ನೇ ಅಧ್ಯಾಯ ಬಂದು ನ್ಯಾಯಾಲಯದ ವ್ಯವಹಾರಗಳು, ಅಪರಾಧಗಳು ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತಹ ಕಾನೂನುಗಳಿವೆ. 9ನೇ ಅಧ್ಯಾಯದಲ್ಲಿ ಆಸ್ತಿ ಪಾಲು ಮತ್ತು ಕುಟುಂಬದ ಆಸ್ತಿಯ ಹಕ್ಕುಗಳ ಬಗ್ಗೆ ಹೇಳಲಾಗಿದೆ. ಹಾಗೆ 10ನೇ ಅಧ್ಯಾಯದಲ್ಲಿ ವರ್ಣಸಂಕರ ಅಂದರೆ ಜಾತಿಗಳ ಮಿಶ್ರಣ ಹಾಗೂ ವಿವಿಧ ವರ್ಗಗಳ ಬಗ್ಗೆ ಇದೆ. 11ನೇ ಅಧ್ಯಾಯ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಕ್ರಮಗಳ ಬಗ್ಗೆ ಕಂಪ್ಲೀಟಾಗಿ 11ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. 12ನೇ ಅಧ್ಯಾಯ
ಪ್ರಕೃತಿಯ 3 ಗುಣಗಳು ಮತ್ತು ವೇದಗಳ ಹಿರಿಮೆಗಳನ್ನು ವಿವರಿಸುತ್ತೆ. ತಜ್ಞರ ಪ್ರಕಾರ ಮನುಸ್ಮೃತಿಯಲ್ಲಿ ಒಂದು ವಿಶೇಷತೆ ಇದೆ. ಇದು ಸುಮ್ಮನೆ ಧಾರ್ಮಿಕ ವಿಚಾರಗಳನ್ನು ಮಾತ್ರ ಹೇಳೋದಿಲ್ಲ, ಬದಲಿಗೆ ಅಧಿಕಾರ, ಅಪರಾಧಗಳು, ಸಾಕ್ಷ್ಯಗಳು ಮತ್ತು ನ್ಯಾಯಾಲಯದ ಬಗ್ಗೆ ವಿವರವಾಗಿ ಮಾತನಾಡುತ್ತೆ. ಇಂದಿನ ಇಂಡಿಯನ್ ಪೀನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹೇಗೆ ಕಾನೂನುಗಳು ಅಪರಾಧ ಮತ್ತು ಶಿಕ್ಷೆಯ ಬಗ್ಗೆ ಹೇಳುತ್ತವೆಯೋ, ಮನುಸ್ಮೃತಿಯು ಅಂದು ಅದೇ ರೀತಿಯಲ್ಲಿ ನಿಯಮಗಳನ್ನು ರೂಪಿಸಿತ್ತು. ಇದೇ ಕಾರಣಕ್ಕೆ ಇದನ್ನು ಹಿಂದೂ ಕಾನೂನು ಎಂದು ಕರೆಯುತ್ತಾರೆ. ಆದರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಯಾಕೆ ವಿರೋಧಿಸಿದ್ರು? ಅದನ್ನು ಸುಡುವಂತಹ ಕಠಿಣ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು? ಮನುಸ್ಮೃತಿಯಲ್ಲಿರುವ ವಿವಾದಾತ್ಮಕ ಕಾಂಟ್ರವರ್ಷಿಯಲ್ ಅಂಶಗಳು ಏನು? ಮನುಸ್ಮೃತಿಯ ಪ್ರಕಾರ ಸಮಾಜದ ಈ ವರ್ಣ ವ್ಯವಸ್ಥೆ ದೈವಿಕ, ಅಂದರೆ ಸ್ವತಃ ದೇವರಿಂದಲೇ ಸೃಷ್ಟಿಸಲ್ಪಟ್ಟಿದ್ದು ಎಂದು ಹೇಳಲಾಗುತ್ತೆ. ಇದರಿಂದಾಗಿ ಈ ಅಸಮಾನತೆಯನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನು ದ್ವಿಜ ಅಂದರೆ ಟ್ವೈಸ್ ಬಾರ್ನ್ ಎಂದು ಕರೆದು ಅವರಿಗೆ ಉನ್ನತ ಸ್ಥಾನ ನೀಡಲಾಯಿತು. ಆದರೆ ಶೂದ್ರರನ್ನು ಏಕಜಾತಿ ಒನ್ಸ್ ಬಾರ್ನ್ ಎಂದು ಕರೆದು ಅವರಿಗೆ ಶಿಕ್ಷಣ ಪಡೆಯುವ ಹಕ್ಕೇ ಇಲ್ಲ ಎಂದು ನಿರ್ಬಂಧಿಸಲಾಯಿತು. ಮನುಸ್ಮೃತಿಯ ಪ್ರಕಾರ ಒಬ್ಬ ಶೂದ್ರನ ಜೀವನದ ಪರಮಧರ್ಮ ಎಂದರೆ ಉಳಿದ 3 ವರ್ಣಗಳವರಿಗೆ ಸೇವೆ ಮಾಡೋದು ಮಾತ್ರ ಆಗಿತ್ತು. ಈ ಗ್ರಂಥವು ದಲಿತರನ್ನು ವರ್ಣ ವ್ಯವಸ್ಥೆಯಲ್ಲೇ ಪರಿಗಣಿಸಿಲ್ಲ, ಅಂದರೆ ಔಟ್ಕಾಸ್ಟ್ ಮಾಡುತ್ತೆ. ಅವರಿಗೆ ಯಾವುದೇ ಮೂಲಭೂತ ಹಕ್ಕುಗಳ ಬಗ್ಗೆ ಮನುಸ್ಮೃತಿಯಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಇದರಲ್ಲಿ ಸಮಾಜದಲ್ಲಿನ ಜಾತಿ ಗಡಿಗಳನ್ನು ಕಟ್ಟುನಿಟ್ಟಾಗಿ ಕಾಪಾಡ್ಕೋಬೇಕು, ಅಂತರ್ಜಾತೀಯ ವಿವಾಹಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮಹಿಳೆಯರಿಗೆ ಸ್ವತಂತ್ರ ಅಸ್ತಿತ್ವವೇ ಇಲ್ಲದಂತೆ ಮಾಡಲಾಗಿದೆ. ಉದಾಹರಣೆಗೆ ಅಧ್ಯಾಯ 9 ಶ್ಲೋಕ 3ರಲ್ಲಿ ಹೇಳುವಂತೆ, ಬಾಲ್ಯದಲ್ಲಿ ತಂದೆ, ಮದುವೆಯ ನಂತರ ಪತಿ ಮತ್ತು ಪತಿ ಇಲ್ಲದಿದ್ದರೆ ಮಕ್ಕಳ ರಕ್ಷಣೆಯಲ್ಲಿಯೇ ಇರಬೇಕು. ಯಾವುದೇ ಕಾರಣಕ್ಕೂ ಮಹಿಳೆ ಸ್ವತಂತ್ರಳಾಗಿರಬಾರದು ಎಂಬ ಕಟ್ಟುಪಾಡನ್ನು ವಿಧಿಸಲಾಗಿದೆ. ಮನುಸ್ಮೃತಿಯಲ್ಲಿರುವ ಕೆಲವು ಅತ್ಯಂತ ವಿವಾದಾತ್ಮಕ ಮತ್ತು ಅಮಾನವೀಯ ಕಾನೂನುಗಳೆಂದರೆ, ಅಧ್ಯಾಯ 2 ಶ್ಲೋಕ 135ರ ಪ್ರಕಾರ 100 ವರ್ಷದ ಕ್ಷತ್ರಿಯ ವ್ಯಕ್ತಿಯು ಕೂಡ ಕೇವಲ 10 ವರ್ಷದ ಬ್ರಾಹ್ಮಣ ಬಾಲಕನನ್ನು ತನ್ನ ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸಬೇಕು. ಇದು ಹುಟ್ಟಿನ ಆಧಾರದ ಮೇಲೆ ಬ್ರಾಹ್ಮಣರಿಗೆ ನೀಡಲಾದ ಉನ್ನತ ಸ್ಥಾನವನ್ನು ತೋರಿಸುತ್ತೆ. ಅಧ್ಯಾಯ 4 ಶ್ಲೋಕ 78ರಿಂದ 81ರಲ್ಲಿ ಶೂದ್ರರಿಗೆ ಶಿಕ್ಷಣ ಪಡೆಯುವ ಹಕ್ಕಿಲ್ಲ. ಬ್ರಾಹ್ಮಣರು ಶೂದ್ರರಿಗೆ ಯಾವುದೇ ಜ್ಞಾನವನ್ನಾಗಲಿ ಅಥವಾ ಸಲಹೆಯನ್ನಾಗಲಿ ನೀಡಬಾರ್ದು. ಶೂದ್ರರಿಗೆ ಕಾನೂನಿನ ರಕ್ಷಣೆಯ ಅಗತ್ಯವಿಲ್ಲ. ಅವರಿಗೆ ಶಿಕ್ಷಣ ನೀಡುವವರು ನರಕಕ್ಕೆ ಹೋಗುತ್ತಾರೆ ಎಂದು ಹೇಳಲಾಗಿದೆ. ಹಾಗೆ ಶೂದ್ರರನ್ನು ಭಯಭೀತಗೊಳಿಸಲು ಎಂತಹ ಕ್ರೂರ ಶಿಕ್ಷೆಗಳನ್ನು ವಿಧಿಸಲಾಗಿದೆ ಅಂದರೆ, ಅಧ್ಯಾಯ 8 ಶ್ಲೋಕ 270ರಲ್ಲಿ ಒಬ್ಬ ಶೂದ್ರನು ಮೇಲ್ವರ್ಗದ ವ್ಯಕ್ತಿಯನ್ನು ಅವಮಾನಿಸಿದ್ರೆ ಅವನ ನಾಲಿಗೆಯನ್ನೇ ಕತ್ತರಿಸಬೇಕು ಅಂತ ಹೇಳುತ್ತೆ. ಅಧ್ಯಾಯ 8 ಶ್ಲೋಕ 271ರಲ್ಲಿ ಒಬ್ಬ ಶೂದ್ರನು ಮೇಲ್ವರ್ಗದವರ ಹೆಸರು ಅಥವಾ ಜಾತಿಯನ್ನು ಅಗೌರವದಿಂದ ಕರೆದ್ರೆ ಅವನ ಬಾಯಿಗೆ 10 ಅಂಗುಲದ ಕಾದ ಕಬ್ಬಿಣದ ಮೊಳೆಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಎಂಥ ಅಮಾನವೀಯ ಅಲ್ವಾ? ಅಧ್ಯಾಯ 8 ಶ್ಲೋಕ 272ರಲ್ಲಿ ಅಕಸ್ಮಾತ್ ಶೂದ್ರನು ಬ್ರಾಹ್ಮಣನಿಗೆ ಧರ್ಮದ ಬಗ್ಗೆ ಏನಾದರೂ ಬೋಧಿಸಲು ಪ್ರಯತ್ನ ಮಾಡಿದ್ರೆ ಅವನ ಬಾಯಿ ಮತ್ತು ಕಿವಿಯಲ್ಲಿ ಕುದಿಯುವ ಬಿಸಿ ಎಣ್ಣೆಯನ್ನು ಸುರಿಬೇಕು. ಮನುಸ್ಮೃತಿಯಲ್ಲಿ ಇಂತಹ ಅನೇಕ ಶ್ಲೋಕಗಳ ಮೂಲಕ ಬ್ರಾಹ್ಮಣರ ಶ್ರೇಷ್ಠತೆ ಮತ್ತು ಶೂದ್ರರ ಕೀಳು ಸ್ಥಿತಿಯನ್ನು ಸಮಾಜದಲ್ಲಿ ಗಟ್ಟಿಗೊಳಿಸಲಾಗಿತ್ತು. ಹೀಗಿರುವಾಗ ಸಾಮಾಜಿಕ ಸಮಾನತೆಯನ್ನು ಬಯಸುವವರು ಮತ್ತು ದಲಿತ ನಾಯಕರು ಮನುಸ್ಮೃತಿಯನ್ನು ವಿರೋಧಿಸುವುದು ತುಂಬ ಸ್ವಾಭಾವಿಕವಾದ ವಿಷಯ. ಜ್ಯೋತಿಬಾ ಫುಲೆ ಅವರು ಮನುಸ್ಮೃತಿಯನ್ನು ಟೀಕಿಸಿದ ಮೊದಲ ಸುಧಾರಕರಲ್ಲಿ ಒಬ್ಬರಾಗಿದ್ದರು. ಅವರ ವಿಚಾರಗಳಿಂದ ಪ್ರೇರಿತರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸಮಾಜದಲ್ಲಿನ ಈ ಅನ್ಯಾಯದ ಬೇರುಗಳನ್ನು ಕಿತ್ತೊಗೆಯಲು ಮನುಸ್ಮೃತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಮನುಸ್ಮೃತಿಯನ್ನು ಯಾಕೆ ಸುಡಬೇಕು ಎಂಬುದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಲಾಜಿಕ್ ಮತ್ತು ರೀಸನ್ಸ್ ಏನಿದ್ದವು ಅಂತಂದರೆ, ಫೆಬ್ರವರಿ 3, 1928ರಲ್ಲಿ ಅಂಬೇಡ್ಕರ್ ಅವರು ತಮ್ಮ ಬಹಿಷ್ಕೃತ ಭಾರತ ಪತ್ರಿಕೆಯಲ್ಲಿ ಮನುಸ್ಮೃತಿ ದಹನದ ಮಹತ್ವವನ್ನು ವಿವರಿಸುತ್ತಾ ಒಂದು ಲೇಖನವನ್ನು ಬರೀತಾರೆ. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಆಳವಾಗಿ ಓದಿದ ನಂತರ ಆ ಗ್ರಂಥವು ಸಾಮಾಜಿಕ ಸಮಾನತೆ ಅಂದರೆ ಸೋಷಿಯಲ್ ಈಕ್ವಾಲಿಟಿ ಎಂಬ ಕಲ್ಪನೆಯನ್ನು ಸ್ವಲ್ಪವೂ ಬೆಂಬಲ ಮಾಡೋದಿಲ್ಲ, ಬದಲಾಗಿ ಅದನ್ನು ವಿರೋಧಿಸುತ್ತದೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ನಾವು ಹಿಂದಿನ ಭಾಗದಲ್ಲಿ ನೋಡಿದಂತೆ ಮನುಸ್ಮೃತಿಯು ಜಾತಿ ಆಧಾರಿತ ತಾರತಮ್ಯವನ್ನು ಹೇಗೆ ಕಾನೂನುಬದ್ಧಗೊಳಿಸುತ್ತದೆ ಮತ್ತು ಶೋಷಣೆಯನ್ನು ಹೇಗೆ ಸಮರ್ಥಿಸುತ್ತದೆ ಎಂಬುದನ್ನು ಅವರು ತಮ್ಮ ಬರಹಗಳಲ್ಲಿ ಎತ್ತಿ ತೋರಿಸಿದರು. ಅಂಬೇಡ್ಕರ್ ಅವರ ಪ್ರಕಾರ ಇಂತಹ ಪುಸ್ತಕವು ಸಮಾಜದ ಪ್ರಗತಿಗೆ ಅಡ್ಡಿಯಾಗುವುದಲ್ಲದೆ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸಮಾನತೆಯ ವಿಷವನ್ನು ಬಿತ್ತುತ್ತದೆ. ಅದಕ್ಕಾಗಿಯೇ ಅವರು ಅದನ್ನು ಕೇವಲ ಒಂದು ಹಳೆಯ ಪುಸ್ತಕವಾಗಿ ನೋಡದೆ ಸಾಮಾಜಿಕ ಅನ್ಯಾಯದ ಮೂಲ ಎಂದು
ಪರಿಗಣಿಸ್ತಾರೆ. ಯಾವುದನ್ನಾದರೂ ಸುಡುವುದಂದ್ರೆ ಅದು ಪ್ರತಿನಿಧಿಸುವ ಕಲ್ಪನೆಯ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವುದು ಎಂದರ್ಥ. ಜಗತ್ತಿನಾದ್ಯಂತ ಪ್ರತಿಭಟಿಸಲು ಇದೇ ವಿಧಾನವನ್ನು ಬಳಸಲಾಗುತ್ತೆ. ಅಂದರೆ ದಬ್ಬಾಳಿಕೆಯನ್ನು ಅಥವಾ ಅನ್ಯಾಯವನ್ನು ಸಂಕೇತಿಸುವ ವಸ್ತುವನ್ನು ಸುಡುವ ಅಥವಾ ನಾಶಪಡಿಸುವ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಾಗುತ್ತದೆ. ಉದಾಹರಣೆಗೆ ಫ್ರೆಂಚ್ ರೆವಲ್ಯೂಷನ್ ಸಮಯದಲ್ಲಿ ಅಲ್ಲಿನ ಜನರು ಬ್ಯಾಸ್ಟಿಲ್ ಕೋಟೆಯನ್ನು ಧ್ವಂಸಗೊಳಿಸ್ತಾರೆ. ಆ ಕೋಟೆಯು ರಾಜನ ದಬ್ಬಾಳಿಕೆ, ಸರ್ವಾಧಿಕಾರ ಮತ್ತು ಜನಸಾಮಾನ್ಯರ ಮೇಲಿನ ಅನ್ಯಾಯದ ಸಂಕೇತ ಆಗಿತ್ತು. ಆ ಕೋಟೆಯನ್ನು ಉರುಳಿಸುವುದು ಅಂದರೆ ಕೇವಲ ಒಂದು ಕಟ್ಟಡವನ್ನು ನಾಶಪಡಿಸುವುದಲ್ಲ, ಬದಲಾಗಿ ಶತಮಾನಗಳಿಂದ ಜನರನ್ನು ತುಳಿದುಕೊಂಡು ಬಂದಿದ್ದ ಹಳೆಯ ಆಡಳಿತ ವ್ಯವಸ್ಥೆಯನ್ನೇ ಕೊನೆಗೊಳಿಸುವುದು ಎಂದರ್ಥ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ದು ಕೂಡ ಒಂದು ಸಾಂಕೇತಿಕ ಹೋರಾಟವಾಗಿತ್ತು. ಮನುಸ್ಮೃತಿಯು ಸಮಾಜದಲ್ಲಿನ ಅಸಮಾನತೆಯ ಅಡಿಪಾಯವಾಗಿತ್ತು. ಅದನ್ನು ನಾಶಪಡಿಸುವುದೆಂದರೆ ದಲಿತರು ಮತ್ತು ಶೂದ್ರರ ಮೇಲಿನ ಸಾಂಪ್ರದಾಯಿಕ ದಬ್ಬಾಳಿಕೆ ವ್ಯವಸ್ಥೆಯನ್ನು ಸವಾಲು ಮಾಡುವುದಾಗಿತ್ತು. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಪೂಜಿಸುವ ಅಥವಾ ನಂಬುವ ವ್ಯಕ್ತಿಗಳು ಎಂದಿಗೂ ಅಸ್ಪೃಶ್ಯರ ಕಲ್ಯಾಣದ ಬಗ್ಗೆ ಪ್ರಾಮಾಣಿಕ ಆಸಕ್ತಿ ಹೊಂದಿರಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಅವರ ಈ ಮಾತುಗಳ ಹಿಂದಿರುವ ಅರ್ಥವೇನೆಂದರೆ, ಯಾರು ಅಸಮಾನತೆಯನ್ನು ಬೆಂಬಲಿಸುವ ಮನುಸ್ಮೃತಿಯನ್ನು ಒಪ್ಪುತ್ತಾರೋ ಅವರು ಸಾಮಾಜಿಕ ಸಮಾನತೆ, ಸೋಷಿಯಲ್ ಈಕ್ವಾಲಿಟಿಯನ್ನು ಎಂದಿಗೂ ಬೆಂಬಲಿಸಲು ಸಾಧ್ಯವಿಲ್ಲ. ಇದು ಅಂಬೇಡ್ಕರ್ ಅವರ ಅತ್ಯಂತ ಕಠಿಣ ಮತ್ತು ಸ್ಪಷ್ಟವಾದ ನಿಲುವಾಗಿತ್ತು. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡುವುದನ್ನು ಮಹಾತ್ಮ ಗಾಂಧಿಯವರ ವಿದೇಶಿ ಬಟ್ಟೆಗಳನ್ನು ಸುಟ್ಟ ಕೃತ್ಯಕ್ಕೆ ಹೋಲಿಸಿದರು. ಇದು ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ದಬ್ಬಾಳಿಕೆಯನ್ನು ಮತ್ತು ಅವರ ಆರ್ಥಿಕ ಶೋಷಣೆಯನ್ನು ಪ್ರಶ್ನಿಸುವ ಸಂಕೇತವಾಗಿತ್ತು. ಅದೇ ರೀತಿ ಮನುಸ್ಮೃತಿಯನ್ನು ಸುಡುವುದು ಸಮಾಜದಲ್ಲಿನ ಶತಮಾನಗಳಿಂದ ಬೇರೂರಿದ್ದ ಬ್ರಾಹ್ಮಣರ ಶ್ರೇಷ್ಠತೆ ಮತ್ತು ಜಾತಿ ತಾರತಮ್ಯವನ್ನು ಪ್ರಶ್ನಿಸುವ ಒಂದು ಕ್ರಾಂತಿಕಾರಿ ಕ್ರಮವಾಗಿತ್ತು. ಅಂದರೆ ಒಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೇಗೆ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸುವುದು ಅಗತ್ಯವಿದೆಯೋ ಹಾಗೆಯೇ ಸಾಮಾಜಿಕ ಸಮಾನತೆಗಾಗಿ ಅಸಮಾನತೆಯನ್ನು ಬಿಂಬಿಸುವ ಇಂತಹ ಗ್ರಂಥಗಳನ್ನು ತಿರಸ್ಕರಿಸುವುದು ಅವಶ್ಯಕ ಎಂಬುದು ಅಂಬೇಡ್ಕರ್ ಅವರ ವಾದವಾಗಿತ್ತು. ಇದೇ ಮನುಸ್ಮೃತಿ ದಹನದ ಅರ್ಥ ಮತ್ತು ಉದ್ದೇಶ. ಮನುಸ್ಮೃತಿಯನ್ನು ಸುಟ್ಟ ಘಟನೆಯು ದಲಿತ ಚಳವಳಿಗೆ ಹೊಸ ಆಯಾಮವನ್ನು ನೀಡಿತ್ತು. ಇದು ದಲಿತರು ಇನ್ನು ಮುಂದೆ ಬ್ರಾಹ್ಮಣ ಧರ್ಮದ ಅಸಮಾನತೆಯನ್ನು ಒಪ್ಪುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿತು. ಅಷ್ಟೇ ಅಲ್ಲದೆ ಸಮಾನತೆಯು ಕೇವಲ ಒಂದು ಬೇಡಿಕೆಯಲ್ಲ, ಅದು ಎಲ್ಲರ ಮೂಲಭೂತ ಹಕ್ಕು ಎಂಬುದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿತು. ಭಾರತದಲ್ಲಿ ಈಗ ಮನುಸ್ಮೃತಿಯ ನಿಯಮಗಳು ಚಲಾವಣೆಯಲ್ಲಿಲ್ಲ. ಬದಲಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನವೇ ದೇಶವನ್ನು ಮುನ್ನಡೆಸುತ್ತಿದೆ. ಆದರೆ ಮನುಸ್ಮೃತಿಯನ್ನು ವಿರೋಧಿಸುವುದು ಅಥವಾ ಅದನ್ನು ಸುಡುವುದು ಇಂದಿಗೂ ಸಮಾಜದಲ್ಲಿ ಹಾಸುಹೊಕ್ಕಾಗಿರುವ ಮೇಲ್ಜಾತಿಯ ಯಜಮಾನಿಕೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ ಒಂದು ಪ್ರಬಲ ಮಾರ್ಗವಾಗಿದೆ. ಇದು ಸಂವಿಧಾನದ ಆಶಯಗಳಾದ ಸಮಾನತೆ ಮತ್ತು ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವ ಹೋರಾಟದ ಭಾಗವಾಗಿದೆ. ಇಂದಿಗೂ ಸಮಾಜದಲ್ಲಿ ನಡೆಯುತ್ತಿರುವ ಕೆಲವು ಕಾಸ್ಟ್ ಬೇಸ್ಡ್ ಅಟ್ರಾಸಿಟೀಸ್ ಅಂದರೆ ಜಾತಿ ದೌರ್ಜನ್ಯಗಳು ಮತ್ತು ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಇವೆಲ್ಲವೂ ಹಳೆಯ ವಿಷಕಾರಿ ಸಿದ್ಧಾಂತಗಳ ಭಾಗವೇ ಆಗಿದೆ. ನಮ್ಮ ಚರ್ಚೆಯ ಮೂಲಕ ನಾವು ಕಂಡುಕೊಂಡಂತೆ ಮನುಸ್ಮೃತಿಯಂತಹ ಗ್ರಂಥಗಳು ಬಿತ್ತಿದ ಅಸಮಾನತೆಯ ಬೀಜಗಳು ಇಂದಿಗೂ ಸಮಾಜದ ವಿವಿಧ ಸ್ತರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿವೆ ಅಷ್ಟೇ. ಇವುಗಳನ್ನು ಹೋಗಲಾಡಿಸಿ ನಿಜವಾದ ಸಮಾನತೆಯನ್ನು, ಸಮಾಜವನ್ನು ಕಟ್ಟಲು ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಆದ್ದರಿಂದ 1927ರಲ್ಲಿ ಹಚ್ಚಿದ ಕ್ರಾಂತಿಯ ಕಿಡಿ ಇಂದಿಗೂ ಆರಿಲ್ಲ. ನಮ್ಮ ಸಂವಿಧಾನವನ್ನು ರಕ್ಷಿಸಲು ಮತ್ತು ಸಮಾನತೆಯನ್ನು ಗೆಲ್ಲಲು ಆ ಹೋರಾಟ ಇನ್ನೂ ಮುಗಿದಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಮನುಸ್ಮೃತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.